ವಿದ್ಯಾರ್ಥಿಗಳೇ, ಅಭ್ಯಾಸ 11.1ರಲ್ಲಿ ಪ್ರಶ್ನೆ 11ನ್ನು ನೋಡೋಣ. ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ: ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ. ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾನೆ. ಮೊದಲನೇದಾಗಿ ಫಸ್ಟ್ ಒಂದು ಏನಿದೆ ಅಂದರೆ, ಟ್ಯಾನ್ ಎ ಬೆಲೆಯು ಯಾವಾಗಲೂ 1ಕ್ಕಿಂತ ಕಡಿಮೆಯಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಈ ಹೇಳಿಕೆ ತಪ್ಪಾಗಿದೆ. ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಯಾಕೆ ಅಂತಂದೇಳಿದರೆ, ಒಂದು ಲಂಬಕೋನ ತ್ರಿಭುಜವನ್ನು ನಾವು ತಗೊಂಡ್ರೆ, ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸಿ ಟ್ಯಾನ್ ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ. ಇಲ್ಲಿ ಎ ಬಿ ಸಿ ಇದು ಟ್ಯಾನ್ ಎ. ಟ್ಯಾನ್ ಎ ಅಂತಂದೇಳಿದರೆ ಇದು ಪಾರ್ಶ್ವಬಾಹು ಆಯಿತು, ಇದು ಅಭಿಮುಖ ಬಾಹು ಆಯಿತು, ಇದು ವಿಕರ್ಣ ಆಯಿತು. ಇಲ್ಲಿ ಟ್ಯಾನ್ ಎ ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತೆ ಅಂದರೆ, ಟ್ಯಾನ್ ಎ ತಗೊಂಡ್ರೆ ಟ್ಯಾನ್ ಎದ ರೇಷಿಯೋ ಏನು ಬರುತ್ತೆ? ನಮ್ಮದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗುತ್ತೆ. ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆದಾಗ ಕೆಲವು ಸತಿ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು, ಎಕ್ಸಾಂಪಲ್ಗೆ ಟ್ಯಾನ್ ಎ ಈಸ್ ಈಕ್ವಲ್ ಟು 3/4 ಅಂತ ಇಟ್ಕೊಳ್ಳೋಣ. 3/4 ಅಂತಂದು ಹೇಳಿದಾಗ ಅದೇನಾಗಿರುತ್ತೆ? <1 ಆಗಿರ್ಬೋದು. ಅದೇ ಏನಾದ್ರೂ ಕೂಡ ರೇಷಿಯೋ ಟ್ಯಾನ್ ಎ ಈಸ್ ಈಕ್ವಲ್ ಟು 3/4 ಆಯಿತು ಅಂತಂದೇಳಿದರೆ ಇದೇನಾಗುತ್ತೆ? 4/3. ಇಲ್ಲಿ 3/4 4/3 3/4 ಆದರೂ ಬರ್ಬೋದು, ಇಲ್ಲ 4/3 ಆದರೂ ಬರ್ಬೋದು. ಇಲ್ಲಿ 4/3 ಬಂದಾಗ >1 ಆಗುತ್ತೆ, 3/4 ಬಂದಾಗ <1 ಆಗುತ್ತೆ. ಆದ್ದರಿಂದ ಇಷ್ಟೇ ಬೆಲೆ ನಿಗದಿಯಾಗಿರುತ್ತೆ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಅದರಿಂದ ಈ ಹೇಳಿಕೆ ಏನಾಗಿದೆ? ನಮಗೆ ತಪ್ಪಾಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಟ್ಯಾನ್ ಎದ ರೇಷಿಯೋದಲ್ಲಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹುವಿನಲ್ಲಿ ಕೆಲವು ಸತಿ <1 ಬಂದಿರ್ಬೋದು, ಕೆಲವು ಸತಿ >1 ಆಗೋಕ್ಕೂ ಕೂಡ ಚಾನ್ಸಸ್ ಇದೆ. ಆದ್ದರಿಂದ ಈ ಹೇಳಿಕೆಯನ್ನು ನಾವು ಸ್ಥಿರವಾಗಿದೆ ಅಂತ ಹೇಳೋದಕ್ಕೆ ತಪ್ಪಾಗುತ್ತೆ. ಮೊದಲನೇ ಹೇಳಿಕೆ ತಪ್ಪಾಗಿದೆ. ಸೆಕೆಂಡ್ ಒನ್ ತಗೊಳ್ಳೋಣ. ಸೆಕೆಂಡ್ ಒನ್ ಏನಿದೆ? ಕೋನ ಎಯ ಯಾವುದಾದರೂ ಒಂದು ಬೆಲೆಗೆ ಸೀಕೆಂಟ್ ಎ 12/5 ಆಗಿದೆ ಅಂತ ಕೊಟ್ಟಿದ್ದಾನೆ. ಸೀಕೆಂಟ್ ಎ ಅಂದ ತಕ್ಷಣವೇ ಸೀಕೆಂಟ್ ಎ ಈಸ್ ಈಕ್ವಲ್ ಟು 12/5. ಇಲ್ಲಿ ಸೀಕೆಂಟಿನ ರೇಷಿಯೋ ತಗೊಂಡ್ರೆ, ಸೀಕೆಂಟಿನ ರೇಷಿಯೋ ಏನಾಗಿದೆ? 1/cos ಎದ ವಿಲೋಮ. ಅದು 1/cos ಎ ವಿಲೋಮ ಆಗಿರೋದ್ರಿಂದ ಇಲ್ಲಿ ಕಾಸ್ ಎ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ. ಆದಮೇಲೆ ಇದರ ವಿಲೋಮ ಅಂದಮೇಲೆ ಸೀಕೆಂಟ್ ಎ ಏನಾಗುತ್ತೆ? ವಿಕರ್ಣ ಬೈ ಪಾರ್ಶ್ವಬಾಹು ಆಗುತ್ತೆ. ಆವಾಗ ಯಾವಾಗಲೂ ಕೂಡ ಲಂಬಕೋನ ತ್ರಿಭುಜದಲ್ಲಿ ಏನಾಗಿರುತ್ತೆ? ವಿಕರ್ಣದ ಬೆಲೆ ಜಾಸ್ತಿ ಇರುತ್ತೆ. ಇವೆರಡೂ ರೇಷಿಯೋ, ಇವೆರಡರ ಅಳತೆಗಿಂತ ವಿಕರ್ಣದ ಬೆಲೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೀಕೆಂಟ್ ಎ ಈಸ್ ಈಕ್ವಲ್ ಟು 12/5 ಅಂದರೆ ವಿಕರ್ಣ ಬೈ ಪಾರ್ಶ್ವಬಾಹು ಆಗಿರೋದ್ರಿಂದ ಈ ಹೇಳಿಕೆ ಏನಾಗುತ್ತೆ? ನಮಗೆ ಸರಿಯಾಗಿದೆ. ಯಾಕೆಂದರೆ ವಿಕರ್ಣದ ಬೆಲೆ ಯಾವಾಗಲೂ ಕೂಡ ಉಳಿದೆರಡು ಬಾಹುಗಳ ಬೆಲೆಗಳಿಗಿಂತಲೂ ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ನಾವೇನು ಬರ್ಕೋಬೋದು? ಸೀಕೆಂಟ್ ಎ ಈಸ್ ಈಕ್ವಲ್ ಟು 12/5 ಅಂತಕ್ಕಂಥದ್ದು ಸರಿಯಾಗಿದೆ. ಯಾಕೆ ಅಂತಂದೇಳಿದರೆ ಸೀಕೆಂಟ್ ಎ ಈಸ್ ಈಕ್ವಲ್ ಟು ವಿಕರ್ಣ ಬೈ ಪಾರ್ಶ್ವಬಾಹು, ಅಥವಾ ಬೇಕಾದರೆ ಈ ರೀತಿಯಲ್ಲೂ ಕೂಡ ಬರೀಬೋದು. ಏನು? ಸೀಕೆಂಟ್ ಎ ಈಸ್ ಈಕ್ವಲ್ ಟು 1/cos ಎ ಆಗಿದೆ. ಅದರಿಂದ ಹೇಳಿಕೆ ಏನಾಗಿದೆ? ಸರಿಯಾಗಿದೆ. ನೆಕ್ಸ್ಟ್ ಥರ್ಡ್ ಒನ್ ತಗೊಳ್ಳೋಣ.
ಥರ್ಡ್ ಒಂದ್ನಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? ಥರ್ಡ್ ಒಂದ್ನಲ್ಲಿ ಕೋನ ಎದ ಕೋಸಿಗೆಂಟ್ ಎಯನ್ನು ಕಾಸ್ ಎ ಎಂದು ಸಂಕ್ಷಿಪ್ತ ರೂಪದಲ್ಲಿ ಉಪಯೋಗಿಸಲಾಗಿದೆ ಅಂತಕ್ಕಂಥದ್ದು ಇದೆ. ಅದು ತಪ್ಪಾಗುತ್ತೆ. ಯಾಕೆ ಅಂತಂದು ಹೇಳಿದರೆ ಕೊಸೈನಿನ ಸಂಕ್ಷಿಪ್ತ ರೂಪ ಏನಾಗಿದೆ? ಸಂಕ್ಷಿಪ್ತ ರೂಪ ಕಾಸ್ ಎ ಆಗಿದೆ. ಕೊಸೈನಿನ ಸಂಕ್ಷಿಪ್ತ ರೂಪ ಕಾಸ್ ಎ ಆಗಿದೆಯೇ ಹೊರತು ಕೋಸಿಗೆಂಟ್ ಏನ ಸಂಕ್ಷಿಪ್ತ ರೂಪ ಕಾಸ್ ಎ ಅಲ್ಲ. ಆದ್ದರಿಂದ ಇಲ್ಲಿ ಯಾವಾಗಲೂ ಕೂಡ ನೆನಪಿರಬೇಕು ಕೋಸೈನ್. ಇದನ್ನು ಇನ್ನೂ ಸ್ವಲ್ಪ ಕ್ಲೀನಾಗಿ ಬರ್ಕೊಳ್ತೀನಿ ನಾನು. ಕೋಸೈನ್ ಎ ಇದರ ಸಂಕ್ಷಿಪ್ತ ರೂಪ ಕಾಸ್ ಎನೇ ಹೊರತು ಕೋಸಿಗೆಂಟ್ ಎರ ಸಂಕ್ಷಿಪ್ತ ರೂಪ ಕಾಸ್ ಎ ಅಲ್ಲ. ನೆಕ್ಸ್ಟ್ ನಾಲ್ಕನೇದು ಏನು ಕೊಟ್ಟಿದ್ದಾನೆ ಅಂತಂದೇಳಿದರೆ ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ. ಇದು ಕೂಡ ತಪ್ಪು. ಯಾಕೆ ಅಂತಂದೇಳಿದರೆ ಇದು ಏನಿದ್ರೂ ಕೂಡ ಕಾಟ್ ಎ ಅನ್ನೋದಕ್ಕೆ ಮಾತ್ರ ಅರ್ಥ ಇದೆ. ಆದರೆ ಕಾಟು ಮತ್ತು ಎ ಅಂತಕ್ಕಂಥದ್ದು ಎರಡೂ ಕೂಡ ಗುಣಲಬ್ಧ ಅಲ್ಲ. ಅಂದರೆ ಯಾವುದು? ಕಾಟ್ ಮತ್ತು ಎ ಎರಡೂ ಕೂಡ ಗುಣಲಬ್ಧ. ಕಾಟ್ ಎ ಅಂತಕ್ಕಂಥದ್ದು ಒಂದೇ ಪದ. ಕಾಟ್ ಎ ಎಂಬುದು ಒಂದೇ ಪದ. ಕಾಟ್ ಬೇರೆ ಕಾಟು ಮತ್ತು ಎಯನ್ನು ಬೇರೆ ಬೇರೆ ಮಾಡಿದರೆ ಕಾಟಿಗೆ ಯಾವುದೇ ಅರ್ಥವಿಲ್ಲ. ಅದರಿಂದ ಎರಡೂ ಸೇರಿ ಮಾತ್ರ ಕಾಟ್ ಎ ಅಂತಕ್ಕಂಥದ್ದಕ್ಕೆ ಅರ್ಥ ಇದೆ. ಅದರಿಂದ ಕಾಟ್ ಮತ್ತು ಎ ಅಂತಕ್ಕಂಥದ್ದು ಎರಡು ಪದಗಳಲ್ಲ, ಒಂದೇ ಪದ. ಕಾಟ್ ಎ ಅಂತಕ್ಕಂಥದ್ದು ಏನಾಗಿದೆ? ಒಂದೇ ಪದ ಆಗಿರೋದ್ರಿಂದ ಇದೇನಿದ್ರು ಆಪ್ರೇಟರ್ ಅಷ್ಟೇ. ಎ ಅಂತಕ್ಕಂಥದ್ದು ಕೋನ ಎಗೆ ಕಾಟ್ ಎ ಅಂತಕ್ಕಂಥದ್ದು ಆಪ್ರೇಟರ್. ಅದರಿಂದ ಕಾಟ್ ಮತ್ತು ಎ ಅಂತಕ್ಕಂಥದ್ದು ಎರಡು ಪದಗಳಲ್ಲ ಮತ್ತು ಗುಣಲಬ್ಧನೂ ಅಲ್ಲ. ಅದು ಅಷ್ಟು ಸೇರಿ ಒಂದೇ ಪದ. ನೆಕ್ಸ್ಟ್ ಲಾಸ್ಟ್ ಒಂದು ಐದನೇದೇನಿದೆ ಅಂತಂದೇಳಿದರೆ ಟೀಟಾದ ಒಂದು ಬೆಲೆಗೆ ಸೈನ್ ಟೀಟಾ ಈಸ್ ಈಕ್ವಲ್ ಟು 4/3. ಸೈನ್ ಟೀಟಾ ಈಸ್ ಈಕ್ವಲ್ ಟು 4/3 ಈ ಹೇಳಿಕೆ ತಪ್ಪು. ಯಾಕೆ ಅಂತಂದೇಳಿದರೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ನಮಗೆ ಏನಾಗಿರುತ್ತೆ? ಇದು ಟೀಟಾ ಕೋನ ಅಂತ ತಗೊಂಡ್ರೆ ಇದು ಎ, ಇದು ಬಿ, ಇದು ಸಿ, ಇದು ಪಾರ್ಶ್ವಬಾಹು, ಇದು ಅಭಿಮುಖ ಬಾಹು, ಹಾಗೆಯೇ ಇದು ವಿಕರ್ಣ. ಇಲ್ಲಿ ನಮಗೆ ಸೈನ್ ಟೀಟಾ ಅಂತ ರೇಷಿಯೋ ತಗೊಂಡ್ರೆ ಯಾವುದು ಬರುತ್ತೆ? ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ತ್ರಿಭುಜನ. ವಿಕರ್ಣ ಅಂತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಬಾಹು ಬಿ ಸಿ ಮತ್ತು ಎ ಬಿ, ಅಂದರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಿಂತ ವಿಕರ್ಣದ ಬಾಹು ದೊಡ್ಡದಾಗಿರುತ್ತೆ ಹೊರತು ಇವೆರಡೂ ಬಾಹುಗಳು ಚಿಕ್ಕದಾಗಿರ್ತವೆ. ಅಂಥದ್ರಲ್ಲಿ ಸೈನ್ ಟೀಟಾ ಈಸ್ ಈಕ್ವಲ್ ಟು 4/3 ಅಂತಂದೇಳಿದರೆ ಇಲ್ಲಿ 3 ಅಂತಕ್ಕಂಥದ್ದು ವಿಕರ್ಣ ಆಗಿರಬೇಕು. ವಿಕರ್ಣನೇ ಕಮ್ಮಿ ಆಯಿತು ಅಂತಂದೇಳಿದರೆ ಅದು ಲಂಬಕೋನ ತ್ರಿಭುಜ ಆಗೋದಿಲ್ಲ. ಆದ್ದರಿಂದ ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಅಂದರೆ ಕೊಟ್ಟಿರುವ
ಹೇಳಿಕೆಯಲ್ಲಿ ವಿಕರ್ಣದ ಬೆಲೆ ಕಡಿಮೆಯಾಗಿದೆ ಆದರೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಬೆಲೆ ಯಾವಾಗಲೂ ಹೆಚ್ಚು ಇರುತ್ತದೆ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಾಯಿತು, ನಮ್ಮದು ತಪ್ಪಾಗಿರ್ತಕ್ಕಂಥದ್ದು. ಹೇಳಿಕೆ ತಪ್ಪು. ಯಾಕೆ ಅಂದರೆ ವಿಕರ್ಣದ ಬೆಲೆ ಯಾವಾಗಲೂ ಕೂಡ ಹೆಚ್ಚಾಗಿರುತ್ತೆ. ಇದಿಷ್ಟು ಕೂಡ ನಿಮ್ಮದು ಕೊನೆಯ ಕ್ವಶನ್ ಆಗಿರ್ತಕ್ಕಂಥ ಹೇಳಿಕೆ ಸರಿಯೇ ತಪ್ಪು ಅಂತಕ್ಕಂಥದಕ್ಕೆ ಕಾರಣವನ್ನು ತಗೊಂಡಿರ್ತಕ್ಕಂಥದ್ದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ.